ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕಡ್ಡಾಯ ಉದ್ಯೋಗ ಕಾಯ್ದೆ ಜಾರಿಗೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ಮನವಿ ಸಲ್ಲಿಕೆ. ಬೀದಿ ನಾಯಿಗಳ ಕಾಟಕ್ಕೆ ಬೆಚ್ಚಿಬಿದ್ದ ಬಾಗೇಪಲ್ಲಿ ಜನ. ಬೈಕಿನಲ್ಲಿ ಹೋದರೂ ಬಿಡದೆ ಅಟ್ಟಿಸಿಕೊಂಡು ಬರುವ ಶ್ವಾನಗಳು. ಕಡಿವಾಣ ಹಾಕುವಲ್ಲಿ ವಿಫಲವಾದ ಪುರಸಭೆ ವಿರುದ್ಧ ನಾಗರಿಕರ ಆಕ್ರೋಶ. ಗುತ್ತಿಗೆ ಶಿಕ್ಷಕಿಯರ ರಾಜಕೀಯದಿಂದ ಸಾಮೂಹಿಕ ವರ್ಗಾವಣೆ ಪತ್ರ ಕೇಳುತ್ತಿರುವ ವಿದ್ಯಾರ್ಥಿನಿಯರು. ನಂಜನಗೂಡು ಕಸ್ತೂರಿಬಾ ವಿದ್ಯಾಲಯದಲ್ಲಿ ಶಿಕ್ಷಕಿ ಪತಿಯ ಕಿರುಕುಳಕ್ಕೆ ಬೇಸತ್ತ ವಿದ್ಯಾರ್ಥಿನಿಯರು. ಚೇಳೂರು ತಾಲೂಕಿನ ಸೋಮನಾಥಪುರದಲ್ಲಿ ಚರಂಡಿ ತ್ಯಾಜ್ಯದಿಂದ ದುರ್ನಾತ. ಸಾಂಕ್ರಾಮಿಕ ರೋಗ ಭೀತಿಯಲ್ಲಿ ಗ್ರಾಮದ ಜನತೆ. ತಿಂಗಳುಗಳೇ ಕಳೆದರೂ ಪರಿಹಾರ ಹುಡುಕದ ಗ್ರಾಮ ಪಂಚಾಯಿತಿ. ವಾರ್ತೆಗಳ ವಿವರ. ಕರ್ನಾಟಕ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಮಗ್ರ ಕಾಯ್ದೆ ರೂಪಿಸಲು ಕರ್ನಾಟಕ ಸರ್ಕಾರಕ್ಕೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣ ಇಂದು ಬೃಹತ್ ಪ್ರತಿಭಟನೆ ನಡೆಸಿತು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಜಿಲ್ಲಾಡಳಿತ ಭವನದ ಮುಂದೆ ಕರವೇ ಪ್ರತಿಭಟನೆ ನಡೆಸಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಆಗಬೇಕು ಎಂದು ಒತ್ತಾಯಿಸಿದರು. ನಾರಾಯಣಗೌಡರ ಹೋರಾಟಕ್ಕೆ ಬೇಕೇ ಬೇಕು, ಉದ್ಯೋಗ ಮೀಸಲಾತಿ ಜಾರಿಯಾಗಲೇಬೇಕು. ಕರ್ನಾಟಕ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಮಗ್ರ ಕಾಯ್ದೆ ರೂಪಿಸಲು ಕರ್ನಾಟಕ ಸರ್ಕಾರಕ್ಕೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣ ಇಂದು ಬೃಹತ್ ಪ್ರತಿಭಟನೆ ನಡೆಸಿತು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಜಿಲ್ಲಾಡಳಿತ ಭವನದ ಮುಂದೆ ಕರವೇ ಪ್ರತಿಭಟನೆ ನಡೆಸಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಆಗಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ಎಂಆರ್ ಲೋಕೇಶ್, ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಕನ್ನಡಿಗರಿಗಾಗಿ ಹೊಸ ಕಾಯ್ದೆ ತರಬೇಕು ಎಂದು ಒತ್ತಾಯಿಸಿದರು. ಈಗಾಗಲೇ ಕನ್ನಡಿಗರು ನಿರುದ್ಯೋಗದಿಂದ ಬಳಲುತ್ತಿದ್ದು ಉದ್ಯೋಗ ಅರಸಿ ರಾಜ್ಯ ಬಿಟ್ಟು ಹೊರ ರಾಜ್ಯಗಳಲ್ಲಿ ಹೋಗಿ ಕೆಲಸ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಕರ್ನಾಟಕದಲ್ಲಿ ಹಲವಾರು ಕಂಪನಿಗಳು ಕನ್ನಡಿಗರಿಗೆ ಹೆಚ್ಚಿನ ಆದ್ಯತೆ ನೀಡಿದೆ. ಹೊರಗಿನವರನ್ನು ತಂದು ಕೆಲಸಕ್ಕೆ ಇಟ್ಟುಕೊಳ್ಳುತ್ತಿದ್ದಾರೆ. ಹಾಗಾಗಿ ಕನ್ನಡಿಗರಿಗೆ ವಂಚನೆ ಆಗುತ್ತಿದ್ದು ಕನ್ನಡಿಗರಿಗಾಗಿ ಹೊಸ ಕಾಯ್ದೆ ತಂದು ಕನ್ನಡ ನೆಲದಲ್ಲಿ ಕನ್ನಡಿಗರಿಗೆ ಕೆಲಸ ನೀಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಸ್ಥಳೀಯವಾಗಿ ನಮ್ಮ ಜಿಲ್ಲೆಯಲ್ಲಿ ಸೃಷ್ಟಿಯಾಗುವಂಥ ಉದ್ಯೋಗಗಳನ್ನು ಬೇರೆಯವರಿಗೆ ಹಂಚಲಿಕ್ಕೆ ನಾವು ರೆಡಿ ಇಲ್ಲ. ಯಾಕೆ ಅಂತಂದರೆ ಇಲ್ಲಿನ ಭೂಮಿಯನ್ನು ರಿಯಾಯಿತಿ ದರದಲ್ಲಿ ಕೊಡ್ತೀವಿ. ಇಲ್ಲಿನ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ಳೋಂಥ ಖಾಸಗಿ ಕಂಪನಿಗಳವರು ಬೇರೆ ಕಡೆಯಿಂದ ತೊಗೊಂಡು ಬಂದು ಇಲ್ಲಿ ಉದ್ಯೋಗ ಕೊಡ್ತೀವಿ ಅಂತ ಅನ್ನೋದಾದರೆ ಇಲ್ಲಿನ ಮಕ್ಕಳ ಪರಿಸ್ಥಿತಿ ಏನಾಗಬೇಕು? ಹಂಗಾಗೋದು ಬೇಡ. ಎಲ್ಲ ಸೌಲಭ್ಯಗಳನ್ನು ನಾವು ಇಲ್ಲಿಂದ ಕೊಟ್ಟಿದ್ದೀವಿ, ನಮಗೆ ಇಲ್ಲೇ ಉದ್ಯೋಗ ಸ್ಥಳೀಯರು ಕೊಡಿ ಅಂತ ನಾವು ಇವತ್ತು ಕೇಳ್ತಾ ಇದ್ದೀವಿ. ಯಾವುದೇ ಅಂಕಿ ಅಂಶಗಳನ್ನು ಯಾವುದೇ ಕಂಪನಿಗಳವರು ಕೊಡೋಕ್ಕೆ ರೆಡಿ ಇಲ್ಲ, ಕೊಡ್ತಾ ಇಲ್ಲ. ನಾಮಕಾವಾಸ್ತೆಗೆ ಅಂತ ಒಂದಷ್ಟು ಜನ ಕನ್ನಡಿಗರಿಗೆ ಕೊಡ್ತಾರೆ. ಅದರ ಹಿಂದೆ ಸಾಕಷ್ಟು ಬೇರೆ ರಾಜ್ಯಗಳಿಂದ ಕರ್ಕೊಂಡು ಬಂದು ಉದ್ಯೋಗಗಳನ್ನು ಕೊಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ನಾವೀಗ ನರಸಾಪುರ ಕೈಗಾರಿಕಾ ಪ್ರದೇಶದ ಇದರಲ್ಲಿ ಹೋರಾಟಗಳನ್ನು ನಡೆಸಿದಾಗಲೂ ಸಹ ಅವ್ರು ಹೇಳಿದ್ದೇನು ಅಂದರೆ ಇಲ್ಲಿನ ಉದ್ಯೋಗಕ್ಕೆ ಬರ್ತಾ ಇಲ್ಲ ಅಂತ. ಅಲ್ಲ, ನೀವು ಕೊಟ್ಟರೆ ಅವ್ರು ಬರ್ತಾರೆ. ನೀವು ಕೊಡೋಕ್ಕೆ ಹಿಂದಿನೇಟ್ ಹೊಡೆದು ಬಿಹಾರದಿಂದ ಒರಿಸ್ಸಾದಿಂದ ಆಚೆ ಕಡೆಯಿಂದ ಬಂದಂಥವ್ರು ನಾವು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಬಿದ್ದಿರ್ತಾರೆ. ಅವರು ಹೋರಾಟಗಳು ಮಾಡಲ್ಲ, ಯಾವುದೇ ಮೂಲಭೂತ ಸೌಲಭ್ಯ ಕೇಳಲ್ಲ ಅಂತ ಹೇಳಿ ನೀವು ಅವ್ರನ್ನ ತೊಗೊಂಡು ಬಂದು ಕೊಡುವಂಥದ್ದು ಅದು ನ್ಯಾಯಯುತವಾದಂಥ ವ್ಯವಸ್ಥೆ ಅಲ್ಲ. ಚಿಕ್ಕಬಳ್ಳಾಪುರ ಕರವೇ ಜಿಲ್ಲಾ ಯುವ ಘಟಕದ ಜಿಲ್ಲಾಧ್ಯಕ್ಷ ಬಾಲಕೃಷ್ಣ ಮಾತನಾಡಿ, ಕರವೇ ನಾರಾಯಣಗೌಡರ ಆದೇಶದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕನ್ನಡಿಗರಿಗೆ ಕಡ್ಡಾಯ ಉದ್ಯೋಗ ಕಾಯ್ದೆ ಜಾರಿ ಮಾಡುವಂತೆ ಪ್ರತಿಭಟನೆ ನಡೆಸಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಜಿಲ್ಲಾ ವ್ಯಾಪ್ತಿಯ ಎಲ್ಲಾ ತಾಲೂಕುಗಳ ಕರವೇ ಹೋರಾಟಗಾರರಿಂದ ಪ್ರತಿಭಟನೆ ನಡೆಸಲಾಗುತ್ತಿದೆ. ಸರ್ಕಾರ ಕನ್ನಡಿಗರಿಗಾಗಿ ಹೊಸ ಕಾಯ್ದೆ ತಂದು ಕೆಲಸ ಕೊಡಲು ಮುಂದಾಗುವಂತೆ ಒತ್ತಾಯಿಸಿದರು. ಇನ್ನು ಈ ಪ್ರತಿಭಟನೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಅಧ್ಯಕ್ಷರಾದ ವಿನೋದ್ ಕುಮಾರ್, ಹರೀಶ್ ಕುಮಾರ್, ಮುನಿರಾಜು, ಶಬೀರ್, ವೆಂಕಟರಮಣಪ್ಪ, ಯಾದವ್, ಶ್ರೀಧರ್, ರೆಡ್ಡಿ, ಚೇತನ್ ಕುಮಾರ್ ಭಾಗಿಯಾಗಿದ್ದರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ಎಲ್ಲ ಬೀದಿ ಮತ್ತು ಎಲ್ಲ ವಾರ್ಡುಗಳಲ್ಲಿಯೂ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ನಾಯಿಗಳ ಕಾಟಕ್ಕೆ ನಾಗರಿಕರು ಬೆಚ್ಚಿ ಬೀಳುವಂತಾಗಿದೆ. ಪಟ್ಟಣದ ಪ್ರಮುಖ ರಸ್ತೆಗಳು, ವಾರ್ಡ್ ಹಾಗೂ ಬಡಾವಣೆಗಳಲ್ಲಿ ಗುಂಪು ಗುಂಪಾಗಿ ಕಾಣಿಸಿಕೊಳ್ಳುವ ನಾಯಿಗಳು ರಸ್ತೆಯಲ್ಲಿ ಹೋಗುವವರ ಬೆನ್ನು ಹತ್ತಿ ಕಚ್ಚುವುದು, ವಾಹನ ಸವಾರರನ್ನು ಓಡಿಸಿಕೊಂಡು ಹೋಗುವುದು ಮಾಡುತ್ತಿರುವುದರಿಂದ ಜನರು ಆತಂಕಗೊಂಡಿದ್ದಾರೆ.
ಬಾಗೇಪಲ್ಲಿ ಪಟ್ಟಣದ ಎಲ್ಲ ಬೀದಿ ಮತ್ತು ಎಲ್ಲ ವಾರ್ಡ್ಗಳಲ್ಲಿಯೂ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ನಾಯಿಗಳ ಕಾಟಕ್ಕೆ ನಾಗರಿಕರು ಬೆಚ್ಚಿ ಬೀಳುವಂತಾಗಿದೆ. ಪಟ್ಟಣದ ಪ್ರಮುಖ ರಸ್ತೆಗಳು, ವಾರ್ಡ್ ಹಾಗೂ ಬಡಾವಣೆಗಳಲ್ಲಿ ಗುಂಪು ಗುಂಪಾಗಿ ಕಾಣಿಸಿಕೊಳ್ಳುವ ನಾಯಿಗಳು ರಸ್ತೆಯಲ್ಲಿ ಹೋಗುವವರ ಬೆನ್ನು ಹತ್ತಿ ಕಚ್ಚುವುದು, ವಾಹನ ಸವಾರರನ್ನು ಓಡಿಸಿಕೊಂಡು ಹೋಗುವುದು ಮಾಡುತ್ತಿರುವುದರಿಂದ ಜನರು ಆತಂಕಗೊಂಡಿದ್ದಾರೆ. ಎಲ್ಲೆಂದರಲ್ಲಿ ಓಡಾಡುವ ನಾಯಿಗಳನ್ನು ಕಂಡೊಡನೆ ಅಲ್ಲಿ ಸಂಚರಿಸುವುದಕ್ಕೂ ಭಯ ಪಡುವಂತಾಗಿದೆ. ಚಳಿಗೆ ಬೀದಿ ನಾಯಿಗಳು ನಡುಗಿ ನರಳುತ್ತಿದ್ದರೆ, ಬೊಗಳುತ್ತಿದ್ದರೆ ನೆರೆಮನೆಗಳ ನಿವಾಸಿಗಳಿಗೆ ಜಾಗರಣೆ ತಪ್ಪಿದ್ದಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಚಳಿಯಿಂದ ರಕ್ಷಣೆಗಾಗಿ ಸ್ವೆಟರ್ ಸಮೇತ ಮೈತುಂಬಾ ಬಟ್ಟೆ ಧರಿಸಿ ಸಂಚರಿಸಿದರೆ, ತಲೆ ಮೇಲೆ ಕ್ಯಾಪ್ ಧರಿಸಿದ್ದರೆ, ಸ್ಕಾರ್ಫ್ ಸುತ್ತಿದ್ದರೆ, ಬೂಟು ಧರಿಸಿ ಸಪ್ಪಳವಾಗುವಂತೆ ನಡೆದರೆ, ವಾಹನಗಳ ಮೇಲೆ ಸಂಚರಿಸಿದರೆ ಬೀದಿ ನಾಯಿಗಳು ಬೆನ್ನು ಹತ್ತುತ್ತವೆ, ಓಡಿಸಿಕೊಂಡು ಬಂದು ಕಚ್ಚುತ್ತವೆ. ಬೆಳಗ್ಗೆ ಹಾಗೂ ಸಂಜೆಯಾದೊಡನೆ ಬೀದಿಗೆ ಬರುವ ನಾಯಿಗಳ ಹಾವಳಿಯಿಂದ ಜನಸಾಮಾನ್ಯರು ತತ್ತರಿಸಿದ್ದಾರೆ. ಪಟ್ಟಣದ ವಾರ್ಡ್ಗಳಲ್ಲಿ ಬಹುತೇಕ ಕಡೆಗಳಲ್ಲಿ ಈಗ ಬೀದಿ ನಾಯಿಗಳದ್ದೇ ದರ್ಬಾರು. ನಾಯಿಗಳೆಂದು ಹೀಗಳೆದು ಮೈಮರೆತು ಸಂಚರಿಸಿದರೆ ಅಪಾಯ ತಪ್ಪಿದ್ದಲ್ಲ. ಕೆಲಸ ಮುಗಿಸಿ ಗಾಡಿಬಿಡಿಯಿಂದ ಮನೆ ಸೇರಿ ಚಳಿಯಿಂದ ಪಾರಾಗಬೇಕು ಎಂಬ ಒತ್ತಡದಲ್ಲಿ ವಾಹನದಲ್ಲಿ ಹೋಗುತ್ತಿದ್ದಾಗ 4-6 ನಾಯಿಗಳು ಓಡಿಸಿಕೊಂಡು ಬಂದವು. ತಪ್ಪಿಸಿಕೊಳ್ಳಲು ಎಷ್ಟೇ ಪರದಾಡಿದರೂ ಪ್ರಯೋಜನವಾಗಲಿಲ್ಲ. ಬೈಕ್ ಮುಂದೆ ಬಂದ ಒಂದು ನಾಯಿ ಗಾಲಿಗೆ ತಾಕಿಯೇ ಬಿಟ್ಟಿತ್ತು. ಆಗ ಬೈಕ್ ಸಮೇತ ನೆಲಕ್ಕೆ ಉರುಳಿ ಬಿದ್ದು ಗಾಯ ಮಾಡಿಕೊಂಡೆ ಎಂದು 6ನೇ ವಾರ್ಡ್ ನಿವಾಸಿ ಶಿವಕುಮಾರ್ ಅಳಲು ತೋಡಿಕೊಂಡಿದ್ದಾರೆ. ವಾರ್ಡ್ನ ಹಲವು ಬೀದಿಗಳಲ್ಲಿ ಚಿಕನ್ ಮಟನ್ ಅಂಗಡಿಗಳು, ಬಿರಿಯಾನಿ ಮಾರುವ ಕೈಗಾಡಿಗಳು ಹಾದಿ ಬೀದಿಗಳಲ್ಲಿ ತ್ಯಾಜ್ಯ ಎಸೆಯುತ್ತಿರುವುದರಿಂದ ಅಲ್ಲಿ ಆಹಾರ ಹುಡುಕಿಕೊಂಡು ನಾಯಿಗಳ ಹಿಂಡು ಬರುತ್ತವೆ. ತ್ಯಾಜ್ಯದ ಗುಂಡಿಗಳು ತುಂಬಿಕೊಂಡು ಕೊಳೆತು ನಾರುತ್ತಿವೆ. ಇಂಥ ಗುಂಡಿಗಳೇ ಬೀದಿ ನಾಯಿಗಳಿಗೆ ಸ್ವರ್ಗ ಎನಿಸಿವೆ. ಒಂದು ತ್ಯಾಜ್ಯದ ಗುಂಡಿಗೆ 10 ನಾಯಿಗಳು ಮುತ್ತಿಕೊಂಡು ಆಹಾರಕ್ಕಾಗಿ ಪೈಪೋಟಿ ನಡೆಸುತ್ತವೆ. ಬೀದಿಯಲ್ಲಿ ನಾಯಿಗಳ ಜಗಳವೇ ನಡೆಯುತ್ತದೆ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಸಂಚರಿಸುವವರು ಆತಂಕದಲ್ಲಿಯೇ ಮುಂದೆ ಸಾಗಬೇಕಾದ ಸ್ಥಿತಿ ಇದೆ. ಡಿವಿಜಿ ರಸ್ತೆ, ಕೊತ್ತಪಲ್ಲಿ ರಸ್ತೆ, ಗೂಳೂರು ಸರ್ಕಲ್ ಮತ್ತು ನ್ಯಾಷನಲ್ ಕಾಲೇಜು ರಸ್ತೆ ಹಾಗೂ ಮಟನ್ ಮಾರ್ಕೆಟ್ ರಸ್ತೆಯಲ್ಲಿ ನ್ಯಾಯಾಲಯ ಸಂಕೀರ್ಣ, ಸೆವೆಲ್ಸ್ ಶಾಲೆ, ಹಲವಾರು ಕಡೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಈ ಮಾರ್ಗಗಳಲ್ಲಿ ಸಂಚರಿಸಲು ನಾಗರಿಕರು ಹೆದರುವಂತಾಗಿದ್ದು, ಮಕ್ಕಳು, ಮಹಿಳೆಯರಂತೂ ಹೊರಬರಲು ಆತಂಕ ಪಡುತ್ತಿದ್ದಾರೆ. ಬೀದಿ ನಾಯಿಗಳ ಸಂತಾನೋತ್ಪತ್ತಿಗೆ ಕಡಿವಾಣ ಹಾಕುವಲ್ಲಿ ಪುರಸಭೆ ವಿಫಲವಾಗಿದೆ. ಇದರಿಂದ ನಾಯಿಗಳ ಹಾವಳಿ ಹೆಚ್ಚಾಗುತ್ತಿದೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಲು ಕ್ರಮ ವಹಿಸಲಾಗಿದೆ. ಈ ನಾಯಿಗಳಿಗೆ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆ ಕಾರ್ಯ ಮಾಡಬೇಕಾಗಿದೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಪರಿಹರಿಸಬೇಕೆಂದು ಸಾರ್ವಜನಿಕರು ಒತ್ತಾಯ ಮಾಡಿದ್ದು, ನಾಯಿಗಳ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆ ಮೂಲಕ ಅವುಗಳ ಸಂತಾನಕ್ಕೆ ಕಡಿವಾಣ ಹಾಕಬೇಕಾದ ಪುರಸಭೆ ಮಾತ್ರ ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿರುವುದು ವಿಪರ್ಯಾಸ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ತಮ್ಮ ಹೆಣ್ಣು ಮಕ್ಕಳನ್ನು ಉತ್ತಮ ವಿದ್ಯಾವಂತರನ್ನಾಗಿ ಮಾಡಿ ಸರ್ಕಾರಿ ನೌಕರಿಗಿಟ್ಟಿಸಿಕೊಂಡು ಸ್ವಾಭಿಮಾನಿ ಬದುಕು ರೂಪಿಸಿಕೊಳ್ಳಲಿ ಎಂದು ಪೋಷಕರು ಶ್ರಮಪಟ್ಟು ವಿದ್ಯಾಲಯಗಳಿಗೆ ಸೇರಿಸುತ್ತಾರೆ. ಆದರೆ ದೇಶದ ಭವಿಷ್ಯದ ಪ್ರಜೆಗಳನ್ನು ರೂಪಿಸಬೇಕಾದ ಗುತ್ತಿಗೆ ಶಿಕ್ಷಕಿಯರ ರಾಜಕೀಯ ಪ್ರತಿಷ್ಠೆಯಿಂದ ವಿದ್ಯಾರ್ಥಿನಿಯರು ಸಾಮೂಹಿಕವಾಗಿ ವರ್ಗಾವಣೆ ಪತ್ರ ಪಡೆಯಲು ಮುಂದಾಗಿರುವ ಘಟನೆ ನಂಜನಗೂಡು ಪಟ್ಟಣದಲ್ಲಿ ಬೆಳಕಿಗೆ ಬಂದಿದೆ. ದೇಶದ ಭವಿಷ್ಯದ ಪ್ರಜೆಗಳನ್ನು ರೂಪಿಸಬೇಕಾದ ಹೊರಗುತ್ತಿಗೆ ಶಿಕ್ಷಕರ ರಾಜಕೀಯ ಪ್ರತಿಷ್ಠೆಯಿಂದ ವಿದ್ಯಾರ್ಥಿನಿಯರು ಸಾಮೂಹಿಕವಾಗಿ ವರ್ಗಾವಣೆ ಪತ್ರ ಪಡೆಯಲು ಮುಂದಾಗಿರುವ ಘಟನೆ ನಂಜನಗೂಡು ಪಟ್ಟಣದಲ್ಲಿ ಬೆಳಕಿಗೆ ಬಂದಿದೆ. ನಂಜನಗೂಡು ಪಟ್ಟಣದ 18ನೇ ತಿರುವಿನಲ್ಲಿ ಕಸ್ತೂರ್ಬಾ ಬಾಲಿಕಾ ವಿದ್ಯಾಲಯ ಟೈಪ್ 1ರಲ್ಲಿ 90ಕ್ಕೂ ಅಧಿಕ ವಿದ್ಯಾರ್ಥಿನಿಯರು 6ರಿಂದ 8ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ರಾಜ್ಯ ಸರ್ಕಾರದಿಂದ ವಿದ್ಯಾಲಯದ ಅಭಿವೃದ್ಧಿಗೆ ಮತ್ತು ವಿದ್ಯಾರ್ಥಿನಿಯರ ಪೋಷಣೆಗಾಗಿ ಲಕ್ಷಾಂತರ ಅನುದಾನ ಬಿಡುಗಡೆ ಮಾಡಲಾಗುತ್ತಿದೆ. ಈ ವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸಲು ಮೈಸೂರಿನ ಆನಂದನಗರದ ರಂಗನಾಥ ಎಲೆಕ್ಟ್ರಾನಿಕ್ ಮತ್ತು ಎಂಜಿನಿಯರಿಂಗ್ ಎಂಬ ಖಾಸಗಿ ಸಂಸ್ಥೆಯ ಮೂಲಕ 13ಕ್ಕೂ ಹೆಚ್ಚು ಮಂದಿ ಸಿಬ್ಬಂದಿಯನ್ನು ನೇಮಿಸಲಾಗಿದೆ. 3 ಜನ ಶಿಕ್ಷಕಿಯರು ಸೇರಿದಂತೆ ಅಡುಗೆ ಸಿಬ್ಬಂದಿ ನೇಮಕ ಮಾಡಲಾಗಿದೆ. ಈ ವಿದ್ಯಾಲಯದಲ್ಲಿ ಕಾಯಂ ಸರ್ಕಾರಿ ಮುಖ್ಯ ಶಿಕ್ಷಕಿ ನಿವೃತ್ತಿಯಾದ ಬಳಿಕ ಈವರೆಗೂ ನೂತನವಾಗಿ ಸರ್ಕಾರಿ ಮುಖ್ಯ ಶಿಕ್ಷಕಿಯನ್ನು ನಿಯೋಜನೆ ಮಾಡಲಾಗಿಲ್ಲ. ಈ ಹಿಂದೆ ಈ ವಿದ್ಯಾಲಯದ ವಿದ್ಯಾರ್ಥಿನಿಯರಿಗೆ ಅಚ್ಚುಮೆಚ್ಚಿನ ನಿಲಯ ಪಾಲಕರಾಗಿ ಧನಲಕ್ಷ್ಮಿ ಎಂಬುವರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದರು.
ಕೆಲ ಸಿಬ್ಬಂದಿ ಮತ್ತು ಶಿಕ್ಷಕಿಯರ ರಾಜಕೀಯ ಜಂಜಾಟಕ್ಕೆ ಗುಂಪುಗಾರಿಕೆಯಿಂದ ನಿಲಯ ಪಾಲಕಿ ದಾನಲಕ್ಷ್ಮಿ ಎಂಬುವವರನ್ನು ಇಲ್ಲಸಲ್ಲದ ಆರೋಪ ಮಾಡಿ ವಿದ್ಯಾಲಯದಿಂದ ಹೊರದಬ್ಬಲಾಗಿದೆ. ಇಲ್ಲಿ ಕಾರ್ಯನಿರ್ವಹಿಸುವ ಗುತ್ತಿಗೆ ಶಿಕ್ಷಕಿಯ ಪ್ರತಿಯೊಬ್ಬ ನಂಜನಗೂಡಿನ ಶಾಸಕರ ಹೆಸರು ಹೇಳಿಕೊಂಡು ರಾಜಕೀಯ ಸೃಷ್ಟಿ ಮಾಡಿ ವಿದ್ಯಾಲಯದಲ್ಲಿ ಅವಾಂತರ ಸೃಷ್ಟಿಸಿದ್ದಾನೆ ಎಂಬುದು ವಿದ್ಯಾರ್ಥಿನಿಯರ ಆರೋಪವಾಗಿದೆ. ರಾಜ್ಯದ ಹಾವೇರಿ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ವಿದ್ಯಾರ್ಥಿನಿಯರು ಇಲ್ಲಿ ಬಂದು ವಿದ್ಯಾಭ್ಯಾಸ ಮಾಡಲು ದಾಖಲಾಗಿದ್ದಾರೆ. ಹೊರಗುತ್ತಿಗೆ ಶಿಕ್ಷಕಿಯರು ಮತ್ತು ಸಿಬ್ಬಂದಿ ರಾಜಕೀಯ ಜಂಜಾಟಕ್ಕೆ ಈ ವಿದ್ಯಾಲಯದಲ್ಲಿ ಸರಿಯಾದ ಪಾಠ ಪ್ರವಚನ ನಡೆಯದೆ ಈಗ ವಿದ್ಯಾರ್ಥಿನಿಯರು ಮತ್ತು ಪೋಷಕರು ನೆಚ್ಚಿನ ನಿಲಯ ಪಾಲಕರನ್ನು ವಜಾಗೊಳಿಸಿರುವ ಕಾರಣ ನಮ್ಮ ಮಕ್ಕಳನ್ನು ಸುಸಜ್ಜಿತವಾಗಿ ನೋಡಿಕೊಳ್ಳುತ್ತಿದ್ದ ನಿಲಯ ಪಾಲಕರಿಲ್ಲದೆ ನಾವು ಇಲ್ಲಿ ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸುವುದಿಲ್ಲ ಎಂದು ಸಾಮೂಹಿಕವಾಗಿ ವರ್ಗಾವಣೆ ಪತ್ರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಮೀಟಿಂಗ್ ಅಟೆಂಡ್ ಆಗಲಿಲ್ಲ ಅಂದ್ರೆ ಅವ್ರನ್ನ ಇಮಿಡಿಯೇಟ್ಲಿ ನೀವು ರಿಜೆಕ್ಟ್ ಮಾಡಿ ಕರೆಕ್ಟಾಗಿ ಮೀಟಿಂಗ್ ಬರೋದಂತ ತಗೋಬೇಕು ನೀವು ಅಲ್ವಾ ಅಂದ್ರೆ ಮಾಡಿ ಮೀಟಿಂಗ್ ಕರೆಕ್ಟಾಗಿ ಬರಲಿಲ್ಲ ಅಂದ್ರೆ ಏನಾಗುತ್ತೆ ನಿಮ್ಗೆ ಏನು ಗೊತ್ತಾಗುತ್ತೆ ಒಬ್ಬರ ಮೇಲೆ ಹೊರೆ ಹಾಕಿದ್ರೆ ಏನು ಗೊತ್ತಾಗುತ್ತೆ ನಮಗೆ ನೀವು ಅಧ್ಯಕ್ಷ ಮಂದಿ ಇವ್ರ ಮೇಲೆ ಹೊರೆ ಹಾಕ್ತೀವಿ ಅವ್ರು ಏನು ಮಾತಾಡಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ. ಏನು ಸೌಲಭ್ಯಗಳು ಗೌರ್ಮೆಂಟ್ ಸೌಲಭ್ಯಗಳು ಏನಾಯ್ತು ಎಲ್ಲ ಸಿಕ್ಕಾಗಿ ಮಾಡಿದ್ರೆ ನೀವು ಬೆಲೆ ಸಿಗುತ್ತೆ ಇಲ್ಲ ಮುಂದೆ ಕ್ರಮ ಏನು ಪಡಿಬೇಕು ನಾವು ತಗೋತೀವಿ. ನಮ್ಮ ಮಕ್ಕಳು ಫಸ್ಟ್ ವಾರ್ಡನ್ ಇದ್ರಲ್ರಿ ಅವ್ರು ಇಲ್ಲ ಅಂತಂದ್ರೆ ನಮ್ಮನ್ನು ಕರ್ಕೊಂಡು ಊರಿಗೆ ಅಂತ ನನಗೆ ಅಲ್ರಿ ಅವ್ರು ತೆಗೆದು ಹಾಕ್ಯಾರ ಅಂತಂದು ಬಿಡಿಸಿದಾರ್ರಿ ಅವ್ರು ನಮಗೆ ಅವರ ಬೇಕ್ರಿ ನಮ್ಮ ಮಕ್ಕಳು ಇಲ್ಲ ಅಂತಂದ್ರೆ ಯಾಕಂದ್ರೆ ಈಗ 6ನೇ ಕ್ಲಾಸಿಂದ ಹಾಕೇವಿ ಈಗ 7ನೇ ಕ್ಲಾಸ್ ಹೋದ ವರ್ಷದಿಂದ ಹೆಂಗ್ ನೋಡ್ಕೊಂಡ್ರ ಅನ್ನೋದು ನಮಗೆ ಗೊತ್ತೈತ್ರಿ ಅವ್ರು ಹೌದ್ರಿ. ನಮ್ಮ ಮಕ್ಕಳಿಗೆ ಒಂದು ಹೊಡೆದಲ್ಲ ಆಮೇಲೆ ಆಸ್ಪತ್ರೆಗೆ ದುಡ್ಡು ಬೇಕು ಅಂತಂದ್ರೆ ಅವ್ರು ಹಾಕಿ ತೋರಿಸ್ಕೊಂಬಂದಾರ ಹೌದ್ರಿ. ಅದ್ರ ಸಮಸ್ಯೆಕ್ಕೆ ನಮಗೆ ಅವ್ರಿದ್ರು ಇರ್ತಾವ ನಾವು ಅಂತಂದು ನಮ್ಮ ಮಕ್ಕಳು ಏನಾಗತ್ತೆ ನಾವು ಹಾವೇರಿಂದ ಬಂದವ್ರಿ. ಪ್ರಸಿದ್ಧ ವಿದ್ಯಾಲಯದಲ್ಲಿ ರಾಜಕೀಯ ಹುಳಿ ಹಿಂಡಿ ಕಲುಷಿತ ವಾತಾವರಣ ಸೃಷ್ಟಿ ಮಾಡಿರುವ ಹೊರಗುತ್ತಿಗೆ ಶಿಕ್ಷಕಿ ಮತ್ತು ಆಕೆಯ ಪತಿಗೆ ತಕ್ಕ ಪಾಠ ಕಲಿಸಿ ಉತ್ತಮ ವಾತಾವರಣ ಸೃಷ್ಟಿಯಾದಾಗ ಮಾತ್ರ ಈ ವಿದ್ಯಾಲಯ ಉಳಿಸಲು ಸಾಧ್ಯ. ಇಲ್ಲವಾದರೆ ನಂಜನಗೂಡು ಪಟ್ಟಣದಿಂದ ಕಸ್ತೂರಬಾ ಬಾಲಿಕಾ ವಿದ್ಯಾಲಯ ಟೈಪ್ 1 ಮರೆಯಾಗುವುದರಲ್ಲಿ ಅನುಮಾನವೇ ಇಲ್ಲ ಎಂಬ ವಾತಾವರಣ ಸೃಷ್ಟಿಯಾಗಿದೆ. ನಂಜನಗೂಡಿನ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರ ಹೆಸರೇಳಿಕೊಂಡು ವಿದ್ಯಾಲಯದ ಅಭಿವೃದ್ಧಿಗೆ ಕೊಳ್ಳೆ ಇಟ್ಟಿರುವ ಹೊರಗುತ್ತಿಗೆ ಶಿಕ್ಷಕಿ ಮತ್ತು ಪತಿ ವಿರುದ್ಧ ಯಾರು ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಪ್ರಶ್ನೆಯಾಗಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಚೇಳೂರು ತಾಲೂಕಿನ ಸೋಮನಾಥಪುರ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದ ಅಂಬೇಡ್ಕರ್ ಕಾಲೋನಿ ಚರಂಡಿ ಅವ್ಯವಸ್ಥೆಯಿಂದ ಚರಂಡಿ ನೀರು ತ್ಯಾಜ್ಯ ವಸ್ತುಗಳಿಂದ ತುಂಬಿ ಕೊಳಚೆ ತಾಣವಾಗಿ ಬದಲಾಗಿದೆ. ಇದರಿಂದ ಸುತ್ತಮುತ್ತಲಿನ ನಿವಾಸಿಗಳು ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಜೀವನ ನಡೆಸುವ ಆತಂಕ ಎದುರಾಗಿದೆ. ಚೇಳೂರು ತಾಲೂಕಿನ ಸೋಮನಾಥಪುರ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದ ಅಂಬೇಡ್ಕರ್ ಕಾಲೋನಿ ಚರಂಡಿ ಅವ್ಯವಸ್ಥೆಯಿಂದ ಚರಂಡಿ ನೀರು ತ್ಯಾಜ್ಯ ವಸ್ತುಗಳಿಂದ ತುಂಬಿ ಕೊಳಚೆ ತಾಣವಾಗಿ ಬದಲಾಗಿದೆ. ಇದರಿಂದ ಸುತ್ತಮುತ್ತಲಿನ ನಿವಾಸಿಗಳು ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಜೀವನ ನಡೆಸುವ ಆತಂಕ ಎದುರಾಗಿದೆ. ಗ್ರಾಮದ ಮುಖ್ಯ ಚರಂಡಿ ನೀರು ನೇರವಾಗಿ ಹರಿಯದೆ ನಿಂತಲ್ಲೇ ನಿಂತಿದೆ. ಇದರಿಂದ ಗ್ರಾಮದಲ್ಲಿ ದುರ್ನಾತ ಬೀರುತ್ತಿದ್ದು ನಿವಾಸಿಗಳು ಸೊಳ್ಳೆಗಳ ಕಾಟದಿಂದ ನಾನಾ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಕೊಳಚೆ ಹೆಚ್ಚಾಗಿರುವ ಕಾರಣ ಕ್ರಿಮಿಕೀಟಗಳ ಆವಾಸ ಸ್ಥಾನವಾಗಿ ಬದಲಾಗಿದೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಸ್ಯೆ ಪರಿಹರಿಸಬೇಕು ಎಂದು ಇಲ್ಲಿನ ನಿವಾಸಿಗಳು ಆಗ್ರಹಿಸಿದ್ದಾರೆ. ಈ ಕುರಿತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ತಿಳಿಸಿದರೂ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ಅಳವತ್ತುಕೊಂಡಿದ್ದಾರೆ.
ಕೊಳಚೆ ಪ್ರದೇಶವಾಗಿರುವುದರಿಂದ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಆರೋಪಿಸಿರುವ ಸ್ಥಳೀಯರು ಚರಂಡಿ ನೀರು ಸರಾಗವಾಗಿ ಹರಿದು ಹೋಗಲು ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈಗಾಗಲೇ ಚರಂಡಿಯಿಂದ ದುರ್ನಾತ ಬೀರುತ್ತಿದ್ದು ತಿಂಗಳುಗಳೇ ಕಳೆದರೂ ಇದನ್ನು ಸ್ವಚ್ಛಗೊಳಿಸುವುದಾಗಲಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವತ್ತ ಆಗಲಿ ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಗಮನ ಹರಿಸಿಲ್ಲ. ಇದರಿಂದ ಸ್ಥಳೀಯರು ನರಕ ಅನುಭವಿಸುವಂತಾಗಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಕೂಡಲೇ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಈ ಚರಂಡಿಯ ಅವ್ಯವಸ್ಥೆಯನ್ನು ಪರಿಶೀಲನೆ ನಡೆಸಿ ತ್ಯಾಜ್ಯ ನೀರು ಹರಿದು ಹೋಗಲು ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು. ಆ ಮೂಲಕ ಸ್ಥಳೀಯರನ್ನು ಸಾಂಕ್ರಾಮಿಕ ರೋಗ ಭೀತಿಯಿಂದ ದೂರ ಮಾಡಬೇಕು. ಇಲ್ಲವಾದರೆ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಅವರು ಎಚ್ಚರಿಕೆ ನೀಡಿದ್ದಾರೆ. ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬ್ಯುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಿಂದ ಎಂಆರ್ ಜಯರಾವ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಲಾಗಿದ್ದು, ಚಿಂತಾಮಣಿ ತಾಲೂಕು ಬಾಲಿಜ ಸೇವಾ ಟ್ರಸ್ಟ್ನಿಂದ ಇಂದು ಅವರನ್ನು ಗೌರವಿಸಲಾಯಿತು.
ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಿಂದ ಎಂಆರ್ ಜಯರಾಮ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಲಾಗಿದ್ದು, ಚಿಂತಾಮಣಿ ತಾಲೂಕು ಬಲಿಜ ಸೇವಾ ಟ್ರಸ್ಟ್ನಿಂದ ಇಂದು ಅವರನ್ನು ಗೌರವಿಸಲಾಯಿತು. ಚಿಂತಾಮಣಿ ತಾಲೂಕು ಶ್ರೀ ಕ್ಷೇತ್ರ ಕೈವಾರ ತಾತಯ್ಯನ ಸನ್ನಿಧಿಯ ಅತಿಥಿ ಗೃಹದಲ್ಲಿ ಬಲಿಜ ಸಂಘದ ಸೇವಾ ಟ್ರಸ್ಟಿನ ಮುಖಂಡರು ಆಗಮಿಸಿ ಅವರನ್ನು ಅಭಿನಂದಿಸಲಾಯಿತು. ರಾಜ್ಯದಲ್ಲಿ ಪ್ರತಿಷ್ಠಿತ ಎಂಎಸ್ ರಾಮಯ್ಯ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಹಾಗೂ ಕೈವಾರ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿಗಳಾಗಿ ಎಂಆರ್ ಜಯರಾಮ್ ಅವರ ಶೈಕ್ಷಣಿಕ ಮತ್ತು ಸಮಾಜ ಸೇವೆ ಗುರುತಿಸಿ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಘೋಷಿಸಿದೆ. ಹಾಗಾಗಿ ಬಲಿಜ ಸೇವಾ ಟ್ರಸ್ಟ್ನಿಂದ ಎಂಆರ್ ಜಯರಾಮ್ ಅವರನ್ನು ಭೇಟಿ ಮಾಡಿ ಸನ್ಮಾನಿಸಲಾಗುತ್ತಿದೆ ಎಂದು ಟ್ರಸ್ಟಿನ ಪದಾಧಿಕಾರಿಗಳು ತಿಳಿಸಿದರು. ಈ ವೇಳೆ ಮಾತನಾಡಿದ ಶ್ರೀ ಕ್ಷೇತ್ರ ಕೈವಾರದ ಧರ್ಮಾಧಿಕಾರಿ ಎಂಆರ್ ಜಯರಾಮ್, ಕಳೆದ ಹಲವು ವರ್ಷಗಳ ಹಿಂದೆಯೇ ನಾನಾ ಪ್ರತಿಷ್ಠಿತ ಸಂಸ್ಥೆಗಳು, ಸರ್ಕಾರಗಳು ಹಲವು ಬಾರಿ ಡಾಕ್ಟರೇಟ್ ಪದವಿ ಘೋಷಿಸಿದ್ದವು, ಅಲ್ಲದೆ ಸ್ವೀಕರಿಸುವಂತೆ ಮನವಿ ಮಾಡಿದ್ದವು. ಆದರೆ ತಾವು ನಿರಾಕರಿಸಲಾಗಿತ್ತು. ಈಗ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಿಂದ ಸರ್ಕಾರ ಗೌರವ ಡಾಕ್ಟರೇಟ್ ಪದವಿ ಘೋಷಿಸಿ ಸ್ವೀಕರಿಸುವಂತೆ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಮತ್ತು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಖುದ್ದು ಕರೆ ಮಾಡಿ ಸ್ವೀಕರಿಸುವಂತೆ ಕೋರಿದರು. ಅದನ್ನು ಒಪ್ಪಿ ಡಾಕ್ಟರೇಟ್ ಪದವಿ ಸ್ವೀಕರಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಬಾಲಕೃಷ್ಣ ಭಾಗವತ್, ಚಿಂತಾಮಣಿ ತಾಲೂಕು ಬಲಿಜ ಸೇವಾ ಟ್ರಸ್ಟಿನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ, ನಗರ ಯೋಜನಾ ಪ್ರಾಧಿಕಾರದ ಸದಸ್ಯ ಆರ್ಎಂಜೆ ಶ್ರೀನಿವಾಸ್, ಮುಖಂಡರಾದ ಕುಂಟಿಗೆಡ್ಡ ಲಕ್ಷ್ಮಣ್, ಪದ್ಮಾವತಿ ಸ್ಟುಡಿಯೋ ಕಲ್ಯಾಣ್, ಜಿಎಲ್ ಶಂಕರ್, ಪ್ರಭು, ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಪಾವಗಡ ಪಟ್ಟಣದಲ್ಲಿ ವಿದ್ಯುತ್ ಕಚೇರಿ ಪಕ್ಕದಲ್ಲಿಯೇ ಬೀದಿ ದೀಪಗಳು ಉರಿಯುತ್ತಿಲ್ಲ. ಇದರಿಂದ ಕತ್ತಲಲ್ಲಿಯೇ ಜನ ಸಂಚಾರ ಮಾಡೋ ಸ್ಥಿತಿ ನಿರ್ಮಾಣವಾಗಿದ್ದು, ಪುರಸಭೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಪಾವಗಡ ಪಟ್ಟಣದಲ್ಲಿ ವಿದ್ಯುತ್ ಕಚೇರಿ ಪಕ್ಕದಲ್ಲಿಯೇ ಬೀದಿ ದೀಪಗಳು ಉರಿಯುತ್ತಿಲ್ಲ. ಇದರಿಂದ ಕತ್ತಲಲ್ಲಿಯೇ ಜನ ಸಂಚಾರ ಮಾಡೋ ಸ್ಥಿತಿ ನಿರ್ಮಾಣವಾಗಿದ್ದು, ಪುರಸಭೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಪಟ್ಟಣದ 4ನೇ ವಾರ್ಡಿನ ಕೆಇಬಿ ಆಫೀಸ್ ಪಕ್ಕ ರಸ್ತೆ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ಬೀದಿ ದೀಪಗಳಿಲ್ಲದೆ ಸಾರ್ವಜನಿಕರು ಕತ್ತಲೆಯಲ್ಲಿಯೇ ಓಡಾಡುತ್ತಾರೆ. ಬೆಳಕಿನ ವ್ಯವಸ್ಥೆ ಕಲ್ಪಿಸಬೇಕಾದ ಪುರಸಭೆ ಅಧಿಕಾರಿಗಳು ಇತ್ತ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ. ಹಿರಿಯ ನಾಗರಿಕರು, ಮಹಿಳೆಯರು, ಶಾಲಾ ಮಕ್ಕಳು ರಾತ್ರಿ ವೇಳೆ ಮನೆಯಿಂದ ಹೊರಬರಲು ಹೆದರುವಂತಾಗಿದೆ. ಬೀದಿ ದೀಪಗಳ ಸಮಸ್ಯೆ ಜೊತೆಗೆ ಪುರಸಭೆ ವ್ಯಾಪ್ತಿಯ ನಿವಾಸಿಗಳಿಗೆ ಕರಡಿ ಕಾಟವೂ ಆರಂಭವಾಗಿದೆ. ಜನವಸತಿ ಪ್ರದೇಶಗಳಲ್ಲಿ ಕರಡಿ ಪ್ರತ್ಯಕ್ಷವಾಗಿದ್ದು, ಇದರಿಂದ ಸಾರ್ವಜನಿಕರು ತೀವ್ರ ಭೀತಿ ಎದುರಿಸುತ್ತಿದ್ದಾರೆ. ಪಟ್ಟಣದ ವ್ಯಾಪ್ತಿಯಲ್ಲಿಯೇ ಕರಡಿಗಳು ಕಾಣಿಸಿಕೊಂಡಿರುವ ಕಾರಣ ರಾತ್ರಿ ವೇಳೆ ಜನ ಹೊರಬರಲು ಆತಂಕ ಪಡುವಂತಾಗಿದೆ. ಜನ ನಿಬಿಡ ಪ್ರದೇಶಗಳ ಸಮೀಪದಲ್ಲಿಯೇ ಕರಡಿಗಳು ಪ್ರತ್ಯಕ್ಷವಾಗಿದ್ದು ಜನರು ಭೀತಿಗೊಂಡಿದ್ದಾರೆ. ಪಟ್ಟಣದ ಬನಶಂಕರಿ, ಗುರಪ್ಪ ಕಾಂಪ್ಲೆಕ್ಸ್, ಹೊಸ ಬಸ್ ನಿಲ್ದಾಣ, ಮೂಡು ಮಕ್ಕಳ ನೆಲ ಮುಂತಾದ ಪ್ರದೇಶಗಳಲ್ಲಿ ಕರಡಿಗಳು ಕಾಣಿಸಿಕೊಂಡಿರುವುದಾಗಿ ಸಾರ್ವಜನಿಕರು ತಿಳಿಸಿದ್ದಾರೆ. ಪಟ್ಟಣದ ಹೊರವಲಯದಲ್ಲಿರುವ ಕಣಿವೆ ನರಸಿಂಹ ಗುಡ್ಡದಲ್ಲಿ ಕರಡಿಗಳು ವಾಸವಾಗಿರುವುದು ಹಳೆಯ ವಿಚಾರವೇ ಆದರೂ ಅವು ಇದೀಗ ಪಟ್ಟಣದವರೆಗೂ ಬಂದಿರೋದು ಜನರಲ್ಲಿ ಆತಂಕ ಮೂಡಲು ಕಾರಣವಾಗಿದೆ. ಕಳೆದ ಹಲವು ವರ್ಷಗಳಿಂದ ಗುಡ್ಡದಲ್ಲಿಯೇ ಇದ್ದ ಕರಡಿಗಳು ಜನರ ತಂಟೆಗೆ ಬಂದ ನಿದರ್ಶನಗಳೇ ಇಲ್ಲ. ಅಲ್ಲದೆ ಅವು ಜನವಸತಿ ಪ್ರದೇಶಗಳತ್ತ ಬಂದ ಉದಾಹರಣೆಯೂ ಇರಲಿಲ್ಲ. ಆದರೆ ಇದೀಗ ಜನವಸತಿ ಪ್ರದೇಶಗಳತ್ತ ಕರಡಿಗಳು ಬರುತ್ತಿರುವುದು, ಅದರಲ್ಲಿಯೂ ಪಟ್ಟಣದ ಪ್ರದೇಶದಲ್ಲಿಯೇ ಪ್ರತ್ಯಕ್ಷವಾಗಿರುವುದು ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕರಡಿಗಳು ಹೆಚ್ಚಾಗಿ ಕಾಣಿಸಿಕೊಂಡಿವೆ. ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಪಟ್ಟಣದ ವಿವಿಧ ಬಡಾವಣೆಗಳಲ್ಲಿ ಬೀದಿ ದೀಪಗಳಿಲ್ಲದೆ ಕತ್ತಲು ಆವರಿಸಿದ ಕಾರಣ ಕಳ್ಳರಿಗೆ ವರದಾನವಾಗಿ ಪರಿಣಮಿಸಲಿದೆ ಎಂಬ ಆತಂಕವೂ ಕಾಡುತ್ತಿದೆ. ಕೆಲ ಮುಖ್ಯ ರಸ್ತೆಗಳಲ್ಲಿ ಬೀದಿ ದೀಪಗಳು ಉರಿಯುತ್ತಿದ್ದರೆ ವಾರ್ಡುಗಳಲ್ಲಿ ಮಾತ್ರ ದೀಪಗಳು ಇಲ್ಲವಾಗಿವೆ. ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ.
ಆಧುನಿಕ ಜಗತ್ತಿನಲ್ಲಿ ಗೌಪ್ಯತೆಯಂತಹ ವೈಯಕ್ತಿಕ ಕಾರಣಗಳಿಂದಾಗಿ ಮಧ್ಯವಯಸ್ಕರು ಪೋಷಕರ ಹೊರೆಯಿಂದ ದೂರವಿರಲು ಬಯಸುತ್ತಾರೆ. ಖಾಸಗಿತನದ ಉಲ್ಲಂಘನೆ ಭಯದಿಂದಾಗಿ ಮಕ್ಕಳು ಒಂದೇ ಮನೆಯಲ್ಲಿ ವಾಸಿಸುವುದನ್ನು ಸಹಿಸಲಾರದ ವಯಸ್ಸಾದ ಪೋಷಕರಿಗೆ ಇದು ನಿರಾಶಾದಾಯಕವಾಗಿದೆ ಎಂದು ಚಿಕ್ಕಬಳ್ಳಾಪುರದ ವಕೀಲ ಮೋಹನ್ ಕುಮಾರ್ ಸಿ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ತಾಲೂಕಿನ ಸುಲ್ತಾನ್ಪೇಟೆಯ ದ್ವಾರಕಾಮಯಿ ವೃದ್ಧಾಶ್ರಮದಲ್ಲಿ ಇಂದು ಆಯೋಜಿಸಿದ್ದ ವೈದ್ಯಕೀಯ ಶಿಬಿರದಲ್ಲಿ ಮಾತನಾಡಿದ ಅವರು, ಭಾರತದಲ್ಲಿ ವೃದ್ಧಾಶ್ರಮಗಳು ಹೆಚ್ಚಾಗುತ್ತಿವೆ. ಆದಾಯದ ಅಭದ್ರತೆ, ಗುಣಮಟ್ಟದ ಆರೋಗ್ಯ ಸೇವೆ ಮುಂತಾದ ಸಮಸ್ಯೆಗಳು ಗ್ರಾಮೀಣ ವೃದ್ಧರಿಗೆ ತೀವ್ರವಾಗಿದೆ. ಅವರು ತಮ್ಮ ಕುಟುಂಬಗಳಿಂದ ನಿರ್ಲಕ್ಷ್ಯ ಎದುರಿಸುತ್ತಾರೆ. ಆರೈಕೆ ಕೊರತೆಯಿಂದಾಗಿ ವಿವಿಧ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಎಂದು ತಿಳಿಸಿದರು. ದ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಚಿಕ್ಕಬಳ್ಳಾಪುರ ರೀಜನ್ ಎರಾಐ ಅವರಿಂದ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಪ್ರಯುಕ್ತ ವೈದ್ಯಕೀಯ ಶಿಬಿರವನ್ನು ಸುಲ್ತಾನ್ಪೇಟೆಯ ವೃದ್ಧಾಶ್ರಮದಲ್ಲಿ ಆಯೋಜಿಸಲಾಗಿತ್ತು. ವೃದ್ಧಾಶ್ರಮದ ವೃದ್ಧರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಆರೋಗ್ಯ ಪರಿಸ್ಥಿತಿಗಳನ್ನು ಗುರುತಿಸಲು ಈ ಶಿಬಿರ ಯಶಸ್ವಿಯಾಗಲಿದೆ. ವಯಸ್ಸಾದವರಿಗೆ ದೀರ್ಘಾವಧಿಯ ಮಧ್ಯಸ್ಥಿಕೆ, ಪುನರ್ವಸತಿ ಮತ್ತು ನಿರಂತರ ಆರೈಕೆಯನ್ನು ಒದಗಿಸುವುದರ ಮೇಲೆ ಕೇಂದ್ರೀಕರಿಸಿದೆ ಎಂದರು. ಶಿಬಿರದ ಅಂಗವಾಗಿ ವೈದ್ಯರು ಸಲಹೆ ಸೂಚನೆಗಳನ್ನು ನೀಡುವ ಜೊತೆಗೆ ಔಷಧಗಳನ್ನು ನೀಡಿದರು. ನಿಯಮಿತವಾಗಿ ಆರೋಗ್ಯ ತಪಾಸಣೆಗೆ ಒಳಗಾಗುವ ಬಗ್ಗೆ ಅವರಲ್ಲಿ ಅರಿವು ಮೂಡಿಸಲು ವಿವಿಧ ಆರೋಗ್ಯ ಮಾತುಕತೆಗಳನ್ನು ಆಯೋಜಿಸಲಾಗಿದೆ. ರಕ್ತ ಪರೀಕ್ಷೆ ಮತ್ತು ಪರೀಕ್ಷಾ ವರದಿಗಳ ಆಧಾರದ ಮೇಲೆ ಸಮಾಲೋಚನೆ, ಉಚಿತ ವೈದ್ಯಕೀಯ ಕಿಟ್ಗಳನ್ನು ವಿತರಿಸಲಾಯಿತು. ಡಾಕ್ಟರ್ ಅಭಿಲಾಷ್ ಮತ್ತು ತಂಡ ವೈದ್ಯಕೀಯ ತಪಾಸಣೆ ಮತ್ತು ಸಮಾಲೋಚನೆ ಬಗ್ಗೆ ಕಾಳಜಿ ವಹಿಸುತ್ತದೆ ಎಂದರು. ದೇಶದಲ್ಲಿ ಹಿರಿಯ ನಾಗರಿಕರ ನಿರ್ಲಕ್ಷ್ಯ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿದೆ. ಜನರ ಸೇವೆಗಾಗಿ ಇಂತಹ ವೈದ್ಯಕೀಯ ಶಿಬಿರ ಮಾಡಿರುವುದು ಸಂತಸ ತಂದಿದೆ. ವಯಸ್ಸಾದವರಿಗೆ ದೀರ್ಘಾವಧಿ ಆರೈಕೆ ಅಗತ್ಯ. ಈ ವಯಸ್ಸಿನಲ್ಲಿ ಮೂಲಭೂತ ವೈದ್ಯಕೀಯ ಸೇವೆಯೂ ಬೇಕಾಗುತ್ತದೆ. ಇಂತಹ ಶಿಬಿರಗಳು ವೃದ್ಧರಿಗೆ ಸಹಕಾರಿಯಾಗಲಿದೆ. ಶಿಬಿರದಲ್ಲಿ ಪಾಲ್ಗೊಂಡ ಚಿತ್ರಕುಮಾರ್, ಡಾಕ್ಟರ್ ಅಭಿಲಾಷ್ ಮತ್ತು ತಂಡಕ್ಕೆ ಧನ್ಯವಾದ ಅರ್ಪಿಸಿದರು. ಈ ವೇಳೆ ಸ್ಟುಡಿಯೋ ಶ್ರೀನಿವಾಸ್, ರಾಷ್ಟ್ರೀಯ ಸಂಯೋಜಕ ರಾಘವೇಂದ್ರ ಎಂಎನ್, ವಕೀಲರಾದ ನವೀನ್ ಕುಮಾರ್, ಪ್ರಜ್ವಲ್ ಮತ್ತಿತರರು ಹಾಜರಿದ್ದರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹಾಲಿನ ದರ ಏರಿಕೆ ನಿರ್ಧಾರವನ್ನು ರಾಜ್ಯ ಸರ್ಕಾರ ಕೂಡಲೇ ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದಿಂದ ದೊಡ್ಡಬಳ್ಳಾಪುರ ನಗರದ ತಾಲೂಕು ಕಚೇರಿ ಮುಂಭಾಗ ಇಂದು ಪ್ರತಿಭಟನೆ ಮಾಡಲಾಯಿತು. ಹಾಲಿನ ದರ ಏರಿಕೆ ನಿರ್ಧಾರವನ್ನು ರಾಜ್ಯ ಸರ್ಕಾರ ಕೂಡಲೇ ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದಿಂದ ದೊಡ್ಡಬಳ್ಳಾಪುರ ನಗರದ ತಾಲೂಕು ಕಚೇರಿ ಮುಂಭಾಗ ಇಂದು ಪ್ರತಿಭಟನೆ ಮಾಡಲಾಯಿತು. ಹಸುಗಳೊಂದಿಗೆ ತಾಲೂಕು ಕಚೇರಿ ಮುಂದೆ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಹಾಲಿನ ದರವನ್ನ ಈಗ 4 ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥ ಸರ್ಕಾರ ನಮ್ಮ ರೈತರಿಗೆ ಕೊಡಬೇಕು, 2 ರೂಪಾಯಿನ ನಿಮ್ಮ ಖಜಾನೆಗೆ ಹಾಕೋಬೇಕು ಅಂತ ನಾವು ಪ್ರತಿಭಟನೆ ಮಾಡ್ತಾ ಇರೋದು. ಈ ವೇಳೆ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಬೃಂಗೇಶ್ ಮಾತನಾಡಿ, ಬೆಲೆ ಏರಿಕೆಯಿಂದ ಜನತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರೈತರ ಮೇಲೆ ದುಷ್ಪರಿಣಾಮ ಬೀಳುವ ನೀತಿಯನ್ನು ಸರ್ಕಾರ ಬದಲಾಯಿಸಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಸ್ಥಗಿತಗೊಂಡಿರುವ ಕಿಸಾನ್ ಸನ್ಮಾನ್ ನಿಧಿಯಡಿ ರೈತರಿಗೆ 4,000 ರೂಗಳ ಆರ್ಥಿಕ ನೆರವನ್ನು ಸರ್ಕಾರ ಪ್ರಾರಂಭಿಸಬೇಕು. ಕಳೆದ 8 ತಿಂಗಳಿನಿಂದ 957 ಕೋಟಿ ರೂಗಳ ಹಾಲಿನ ಪ್ರೋತ್ಸಾಹ ಧನ ಬಾಕಿ ಇದ್ದು, ರೈತರ ಹಿತದೃಷ್ಟಿಯಿಂದ ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಇಂಧನ ಬೆಲೆ, ಹಾಲಿನ ಬೆಲೆ ಏರಿಕೆ ಮಾಡುವ ಮೂಲಕ ಜನಸಾಮಾನ್ಯರ ಮೇಲೆ ಹೊರೆ ಏರಿಸಿದ್ದಾರೆ. ಅಲ್ಲದೆ ರೈತರಿಗೆ ನೀಡುತ್ತಿದ್ದ ಅನೇಕ ಯೋಜನೆಗಳನ್ನು ನಿಲ್ಲಿಸುವ ಮೂಲಕ ರೈತರ ಹೊಟ್ಟೆ ಒಡೆಯುವ ಕೆಲಸಕ್ಕೆ ಮುಂದಾಗಿದೆ. ಇಂತಹ ಜನವಿರೋಧಿ ನೀತಿಗಳನ್ನು ಕೈಬಿಟ್ಟು ಕೂಡಲೇ ಜನಪರ ಆಡಳಿತ ನೀಡುವಂತೆ ಸರ್ಕಾರ ಗಮನ ಹರಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಏನು ತೆಲಂಗಾಣ ರಾಜ್ಯಕ್ಕೆ 187 ಕೋಟಿ ರೂಪಾಯಿಗಳನ್ನ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದಲ್ಲಿ ಇಟ್ಟಂತ ಹಣವನ್ನ ರಾತ್ರೋರಾತ್ರಿ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮುಖಾಂತರ ಆ ಅಕೌಂಟ್ಗಳಿಂದ ಬೇರೆ ಅಕೌಂಟ್ಗಳಿಗೆ
ವರ್ಗಾವಣೆ ಮಾಡಿಸೋದ್ರ ಮುಖಾಂತರ ಇಡೀ ರಾಜ್ಯದ ಪರಿಶಿಷ್ಟ ಪಂಗಡದ ಜನಾಂಗಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಆ ಮೂಲಕ ಏನು ನಿಗಮ ಇದೆ, ಆ ನಿಗಮದಿಂದ ಅನೇಕ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾದಂಥ ಇಟ್ಟಂತ ಹಣವನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅವರ ಮುಂದಾಳತ್ವದ ಸರ್ಕಾರ ಅವರ ಮುಂದಾಳತ್ವದಲ್ಲಿ 187 ಕೋಟಿ ರೂಪಾಯಿಯನ್ನ ತೆಲಂಗಾಣಕ್ಕೆ ಯಾವ ಕಾರಣಕ್ಕೆ ಕಳಿಸ್ಕೊಟ್ರು, ಇಲ್ಲಿನ 187 ಕೋಟಿಯನ್ನ ಇಲ್ಲಿ ಪರಿಶಿಷ್ಟ ಪಂಗಡದ ಆರ್ಥಿಕವಾಗಿ ಹಿಂದುಳಿದಂತ ಜನಕ್ಕೆ ಕೊಟ್ಟಿದ್ರೆ ಅವರು ಉದ್ಧಾರ ಆಗ್ತಿರ್ಲಿಲ್ವಾ? ನೀವು ಚುನಾವಣೆಗೋಸ್ಕರ ಆ ದುಡ್ಡನ್ನ ಖರ್ಚು ಮಾಡಿ ಗೆಲ್ಲೋದಕ್ಕೋಸ್ಕರ, ಲೋಕಸಭೆ ಚುನಾವಣೆ ಗೆಲ್ಲೋದಕ್ಕೋಸ್ಕರ ಬಡವರ ದುಡ್ಡನ್ನ ತಗೊಂಡೋಗಿ ನೀವು ಬೇರೆ ರಾಜ್ಯಕ್ಕೆ ಕೊಟ್ಟಿದ್ದೀರಿ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಬಸವ ವಸತಿ ಯೋಜನೆ ಫಲಾನುಭವಿ ಮೃತಪಟ್ಟು 3 ವರ್ಷಗಳು ಕಳೆದ ನಂತರ ಅವರ ಖಾತೆಗೆ ಬಿಲ್ ಹಣ ಜಮೆ ಮಾಡಿ ಹಣವನ್ನು ಲಪಟಾಯಿಸಿ ಅಕ್ರಮವೆಸಗಿರುವ ಘಟನೆ ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಗ್ರಾಮ ಪಂಚಾಯಿತಿಯಲ್ಲಿ ಬೆಳಕಿಗೆ ಬಂದಿದೆ. ಬಸವ ವಸತಿ ಯೋಜನೆ ಫಲಾನುಭವಿ ಮೃತಪಟ್ಟು 3 ವರ್ಷಗಳು ಕಳೆದ ನಂತರ ಅವರ ಖಾತೆಗೆ ಬಿಲ್ ಹಣ ಜಮೆ ಮಾಡಿ ಹಣವನ್ನು ಲಪಟಾಯಿಸಿ ಅಕ್ರಮ ಎಸಗಿರುವ ಘಟನೆ ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಗ್ರಾಮ ಪಂಚಾಯಿತಿಯಲ್ಲಿ ಬೆಳಕಿಗೆ ಬಂದಿದೆ. ದೊಡ್ಡ ಕವಲಂದೆ ಗ್ರಾಮ ಪಂಚಾಯಿತಿ ಪಿಡಿಒ ನಿರ್ಮಲಾ ಅವರು ಕಾನೂನಿಗೆ ವಿರುದ್ಧವಾಗಿ ಮೃತಪಟ್ಟ ಫಲಾನುಭವಿ ಖಾತೆಗೆ 59.6 ಸಾವಿರ ರೂಪಾಯಿ ಜಮಾ ಮಾಡಿದ್ದಾರೆಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜ್ಯೋತಿ ಮತ್ತು ಗಟ್ಟಿವಾಡಪುರ ಗ್ರಾಮದ ರಾಜೇಶ್ ಎಂಬುವವರು ತಾಲೂಕು ಪಂಚಾಯಿತಿ ಇಒ ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ದೂರು ನೀಡಿದ್ದಾರೆ. ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಟ್ಟವಾಡಿಪುರ ಗ್ರಾಮದ ಕೆಂಪಮ್ಮ ಅವರಿಗೆ ಬಸವ ವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣಕ್ಕಾಗಿ 2017-18ನೇ ಸಾಲಿನಲ್ಲಿ ಮಂಜೂರಾಗಿದೆ. ಜಿಪಿಎಸ್ ನಂತರ 1 ಮತ್ತು 2ನೇ ಬಿಲ್ ಅವರ ಖಾತೆಗೆ ಪಾವತಿಸಲಾಗಿದೆ. ಅನಾರೋಗ್ಯದ ಕಾರಣ ಕೆಂಪಮ್ಮ ಅವರು 2020 ಜನವರಿ 9ರಂದು ಮೃತಪಟ್ಟಿದ್ದಾರೆ. ಹೀಗಿದ್ದರೂ ಪಿಡಿಒ ನಿರ್ಮಲಾ ಅವರು ಸರ್ಟಿಫೈ ಮಾಡಿ 2023 ಸೆಪ್ಟೆಂಬರ್ 8ರಂದು ಮೃತ ಕೆಂಪಮ್ಮ ಅವರ ಖಾತೆಗೆ 59.6 ಸಾವಿರ ರೂಗಳನ್ನು ಕಾನೂನಿಗೆ ವಿರುದ್ಧವಾಗಿ ಜಮೆ ಮಾಡಿದ್ದಾರೆ. ಆ ಹಣವನ್ನು ಬೇರೊಬ್ಬ ವ್ಯಕ್ತಿಯಿಂದ ಡ್ರಾ ಮಾಡಿಸಿ ಅಕ್ರಮ ಎಸಗಿದ್ದಾರೆ. ಅಲ್ಲದೆ ಪಂಚಾಯಿತಿ ಕಚೇರಿಯ ಸಮಯ ಹೊರತುಪಡಿಸಿ ನಂಜನಗೂಡಿನ ಆರ್ಪಿ ರಸ್ತೆಯಲ್ಲಿರುವ ಕಂಪ್ಯೂಟರ್ ಸೆಂಟರ್ನಲ್ಲಿ ಯಾವುದೇ ಸಭೆ ನಡಾವಳಿಗಳನ್ನು ಮಾಡದೆ ಪಂಚಾಯಿತಿ ಲಾಗಿನ್ ಬಳಸಿಕೊಂಡು 57ಕ್ಕೂ ಹೆಚ್ಚು ಈ ಸ್ವತ್ತುಗಳನ್ನು ಮಾಡಿದ್ದಾರೆಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಲಿಖಿತ ದೂರು ನೀಡಿದ್ದಾರೆ. ಅಕ್ರಮ ಎಸಗಿರುವ ಪಿಡಿಒ ನಿರ್ಮಲಾ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ತನಿಖೆ ನಡೆಸಿ ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ಕೆಲಸದಿಂದ ವಜಾ ಮಾಡಬೇಕು. ಇಲ್ಲವಾದಲ್ಲಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಮುಂದೆ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಅವರು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ದೊಡ್ಡಕವಲಂದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗಟ್ಟವಾಡಿಪುರ ಗ್ರಾಮದಲ್ಲಿ ವೀರಶೈವ ಲಿಂಗಾಯತಕ್ಕೆ ಸೇರ್ತಕ್ಕಂಥ ಕೆಂಪಮ್ಮ ಅನ್ನೋರಿಗೆ 2017-18ನೇ ಸಾಲಿನಲ್ಲಿ ಬಸವ ವಸತಿ ಯೋಜನೆಯಡಿ ಮನೆ ಮಂಜೂರಾಗಿತ್ತು. ಮನೆ ಮಂಜೂರಾಗಿ ಅವರು ಕಟ್ತಾ ಇದ್ರು. ಅವರು 2020ರಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿ ಕಾರಣಾಂತರದಿಂದ ಅವರು ಎಕ್ಸ್ಪೈರ್ಡ್ ಆಗಿಬಿಟ್ರು. ಆದರೆ ನಮ್ಮ ದೊಡ್ಡಕವಲಂದೆ ಪಿಡಿಒ ನಿರ್ಮಲಾ ಅವರು ಈ ಸತ್ತೋಗಿರೋ ವ್ಯಕ್ತಿ ಹೆಸರ ಮೇಲೆ ಆಗಸ್ಟ್ 2023ರಂದು 2 ಬಿಲ್ ಮಾಡಿದ್ದಾರೆ. 2 ಬಿಲ್ ಮಾಡಿ ಇವರು ದುಡ್ಡು ಹೊಡೆದಿದ್ದಾರೆ. ಅದೇ ಥರ ಈ ಹಬ್ಬ ಸುಮಾರು ಒಂದು 60 ಖಾತೆಗಳನ್ನ, ಅಕ್ರಮ ಖಾತೆಗಳನ್ನ ಸಭೆ ಗಮನಕ್ಕೆ ತರದೆ, ಪಂಚಾಯಿತಿ ಸಾಮಾನ್ಯ ನಡವಳಿಕೆಯೂ ಆಗದೆ, ಯಾರು ಯಾವ ಸಭೆ ಗಮನಕ್ಕೆ ತರದೆ ಯಾವುದೇ ಸಭೆ ನಡೆಸ್ತಾರೆ 60 ಖಾತೆಗಳನ್ನ ಇವು 5:30 ಪಂಚಾಯಿತಿ ಒಳಗಡೆ ಇರೋದು. 5:30 ಆದಮೇಲೆ ನಂಜನಗೂಡಿನ 6ನೇ ಕ್ರಾಸು ಒಂದು ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಅಲ್ಲಿ ಹೊರಗಡೆ ತಕ್ಕೊಟ್ಟು 60 ಖಾತೆಗಳನ್ನ ಅಕ್ರಮ ಖಾತೆಗಳನ್ನ ಮಾಡಿದ್ದಾರೆ. ಸೊ ಇದು ಸೂಕ್ತ ತನಿಖೆ ಆಗಬೇಕು. ಅಮ್ಮನ್ನು ಇಮಿಡಿಯೇಟ್ ಅಮಾನತು ಮಾಡಿ ಸೂಕ್ತ ತನಿಖೆ ಮಾಡಿ ಕಾನೂನು ಪಿಡಿಒ ನಿರ್ಮಲಾ ವಿರುದ್ಧ ಕಾನೂನು ರೀತಿಯ ಕ್ರಮ ತಗೋಬೇಕು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಗೌರಿಬಿದನೂರಿನ ಅಶ್ವತ್ಥಯ್ಯ ಹಿಸ್ತೂರಿ ಸಂಜೀವಮ್ಮ ನ್ಯಾಷನಲ್ ಪದವಿ ಕಾಲೇಜು ಆವರಣದಲ್ಲಿ ಸುಮಾರು 20 ವರ್ಷಗಳಿಂದ ಇದ್ದ ಮರಗಳಿಗೆ ಕೊಡಲಿ ಹಾಕಲಾಗಿದೆ. ಪರಿಸರ ರಕ್ಷಣೆ ಜೊತೆಗೆ ಕಾಲೇಜಿನಲ್ಲಿ ಸುಂದರವಾಗಿ ಕಾಣುತ್ತಿದ್ದ ಮರಗಳು ನಾಶವಾಗಿರುವ ಕಾರಣ ಪರಿಸರ ಪ್ರೇಮಿಗಳು ಆಕ್ರೋಶ ಹೊರಹಾಕಿದ್ದಾರೆ.
ಪ್ರಾಂಶುಪಾಲರಾದ ಜಯರಾಮ್ ಅವರು ಮಾತನಾಡಿ, ಮರಗಳು ಹಳೆಯದಾಗಿ ಹೋರಾಡುವುದಕ್ಕೆ ತೊಂದರೆಯಾಗುತ್ತಿದೆ ಹಾಗೂ ವಿದ್ಯಾರ್ಥಿನಿಯರಿಗೆ ಊಟ ಮಾಡುವ ಸಂದರ್ಭದಲ್ಲಿ ಕಸ ಕಡ್ಡಿ ಬೀಳುತ್ತಿರುವ ಒಂದು ಉದ್ದೇಶದಿಂದ ಮರಗಳನ್ನು ಕಡಿಯಲಾಗಿದೆ. ಮಳೆಗಾಲದಲ್ಲಿ ಗಾಳಿ ಮಳೆ ಹೆಚ್ಚಾದಾಗ ಬಿದ್ದು ಬಿಡುತ್ತವೆ ಎಂಬ ಕಾರಣಕ್ಕೆ ಮರಗಳನ್ನು ಕಡಿಯಲಾಗುತ್ತಿದೆ. ಅಷ್ಟೇ ಅಲ್ಲ, ಮರಗಳನ್ನು ಮಾರಾಟ ಮಾಡಲಾಗುತ್ತದೆ ಎಂದು ತಿಳಿಸಲಾಗುತ್ತಿದೆ. ವಿದ್ಯಾರ್ಥಿನಿಯರಿಗೆ ಮರಗಳಿಂದ ನೆರಳು ಗಾಳಿ ಬರುತ್ತಿತ್ತು. ಈಗ ಮರಗಳನ್ನು ಕಡಿದ ನಂತರ ಶುದ್ಧವಾದ ಗಾಳಿ ಸೇವಿಸಲು ತೊಂದರೆಯಾಗುತ್ತದೆ ಎಂದು ವಿದ್ಯಾರ್ಥಿಗಳು ತಮ್ಮ ಮನದಾಳ ಮಾತುಗಳನ್ನು ಹೇಳಿಕೊಂಡರು. ಕಾರಣ ಅಂದರೆ ಬಿಲ್ಡಿಂಗ್ ಡ್ಯಾಮೇಜ್ ಆಗ್ತಾ ಇತ್ತು. ಆಮೇಲೆ ಓಲ್ಡ್ ಮರಗಳಿದ್ದವು, ಹಳೆ ಮರಗಳಾಗಿತ್ತು. ಅದು ಸಿಲ್ವರ್ ಓಕ್, ಅದು ಬೇರೆ ಮರಗಳೇ ನಾವು ಕಟ್ ಮಾಡಿಲ್ಲ. ಬಿದ್ದೋಗೋ ಸ್ಥಿತಿ ಇತ್ತು. ಆಮೇಲೆ ಬಿಲ್ಡಿಂಗ್ ಮೇಲೆ ಎಲ್ಲ ಹೊರ್ಕೊಂಡಿತ್ತೆಲ್ಲ, ಹಂಗಾಗಿ ಲೈನ್ ಆಗಿತ್ತು, ಎಲ್ಲ ಡ್ಯಾಮೇಜ್ ಆಗುತ್ತೆ. ಮತ್ತು ಹುಡುಗರು ಊಟ ಮಾಡ್ತಾ ಇರ್ತಾರೆ, ಎಲ್ಲ ಬಂದು ಬೀಳೋ ಸ್ಥಿತಿಯಲ್ಲಿತ್ತು. ಅದನ್ನು ನಾವು ಅಂಥ ಮರಗಳು ಮಾತ್ರ ನಾವು ಕಟ್ ಮಾಡಿಸಿದ್ವಿ. ಅಲ್ಲಿ 10 ಅಷ್ಟೇ, 10 ಮರ ಕಟ್ ಮಾಡಿಸಿದ್ವಿ. ಅದು ಸಿಲ್ವರ್ ಓಕ್ ಅಷ್ಟೇ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಬರೆದಿದ್ದೀವಿ, KEBಗೂ ಕೊಟ್ಟಿದ್ದೀವಿ, ಎಲ್ಲರೂ ಕೊಟ್ಟಿದ್ದೀವಿ. ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಗಿಡ ಹೊಡೆದಿದ್ದರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಹಿತದೃಷ್ಟಿಯಿಂದನೇ ನಾವು ಮಾಡಿರೋದು. ಯಾಕಂದರೆ ಇದೇ ಥರ ಮರಗಳು ಹಿಂದ್ಗಡೆನೂ ಇದ್ದಾವೆ. ಅದು ನಾವು ಕಮರ್ಷಿಯಲ್ ನಾವು ಅದನ್ನು ಮುಟ್ಟಿಲ್ಲ. ಅದನ್ನು ಓನ್ಲಿ ಬಿಲ್ಡಿಂಗ್ ಮುಂದ್ಗಡೆ ಇರೋ ಮರಗಳು ಮಾತ್ರ ಮುಟ್ಟಿದ್ದೀವಿ ಅಷ್ಟೇ, ಇನ್ಯಾವುದೂ ಮುಟ್ಟಿಲ್ಲ. ಆಮೇಲೆ ವಯಸ್ಸಾಗಿದೆ, ಅದಕ್ಕೆ ನಾವು ದುರದೃಷ್ಟಿಯಿಂದ ನಾವು ಮಾಡಿದ್ದೀವಿ. ಇನ್ನೇನು ಬೇರೆ ಇದೇನಿಲ್ಲ, ದುರುದ್ದೇಶ ಏನಿಲ್ಲ. ಅದನ್ನು ನೋಡಿ ಅದೇ ಥರ ಮರಗಳು ಹಿಂದ್ಗಡೆನೂ ಇದೆ. ಆ ಥರ ಇದ್ರೆ ನಾವು ಅದನ್ನು ಮಾರ್ಕೋಬೋದಾಗಿತ್ತು. ನಾವು ಯಾವುದೇ ಕಮರ್ಷಿಯಲ್ ಪರ್ಪಸ್ ಮಾಡಿಲ್ಲ ಸರ್, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಮಾಡಿದ್ದೀವಿ ಅಷ್ಟೇ. ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಮಕ್ಕಳ ಹುಟ್ಟುಹಬ್ಬವೇ ಕೇವಲ 500 ರೂಪಾಯಿಗೆ ಸಿಗಲಿದೆ ಪ್ರಚಾರ. ವಿವಾಹ, ವಾರ್ಷಿಕೋತ್ಸವ, ನಾಮಕರಣ, ಗೃಹ ಪ್ರವೇಶ, ಶುಭ ಕಾರ್ಯ ಯಾವುದೇ ಇರಲಿ, ನಾವು ನೀಡ್ತೀವಿ ಪ್ರಚಾರ. ಸುದ್ದಿ ಸಮಯದಲ್ಲಾದರೆ 1000, ಇತರೆ ಸಮಯದಲ್ಲಿ ಕೇವಲ 500 ರೂಪಾಯಿಯಲ್ಲಿಯೇ ಪ್ರಚಾರ. ನಿಮ್ಮ CTV ನ್ಯೂಸ್ನಲ್ಲಿ ಅತಿ ಕಡಿಮೆ ಬೆಲೆ, ಹೆಚ್ಚಿನ ಪ್ರಚಾರ. 2 ದಿನದ ಮುಂಚಿತವಾಗಿ ಮಾಹಿತಿ ಕಳುಹಿಸಿ. ಕೂಡಲೇ ಸಂಪರ್ಕಿಸಿ 9916317028. ಮತ್ತೊಂದು ಸಂಖ್ಯೆ 9535611141. ದೇವಾಲಯದ ಮುಂದೆ ಇರಬೇಕಾದ ಕಲ್ಯಾಣಿ ಹೋಟೆಲ್ನಲ್ಲಿ ಯಾಕಂದ್ರೆ ಈ ಹೋಟೆಲ್ ಹೆಸರೇ ಕಲ್ಯಾಣಿ ಊಟ. ಕಲ್ಯಾಣಿಯ ಮುಂದೆ ಊಟ ರುಚಿ ಮತ್ತು ಶುಚಿಯಾದ ಊಟ. ಬೆಳಗಿನ ಉಪಹಾರಕ್ಕಾಗಿ ಕೂಡಲೇ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ. ಇಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸೇರಿ ಎಲ್ಲಾ ತರಹದ ಊಟ ದೊರೆಯುತ್ತದೆ. ಬೆಳಗಿನ ಉಪಹಾರಕ್ಕಾಗಿ ಬಗೆ ಬಗೆಯ ದೋಸೆ, ಮೃದುವಾದ ಇಡ್ಲಿ ಜೊತೆಗೆ ವಡೆ, ಬಗೆ ಬಗೆಯ ತಿಂಡಿ, ವಿಧ ವಿಧವಾದ ಊಟ ಸಿಗುತ್ತದೆ. ಹಾಗೂ ನಮ್ಮಲ್ಲಿ ಕ್ಯಾಟರಿಂಗ್ ಸೌಲಭ್ಯವೂ ಸಹ ದೊರೆಯುತ್ತದೆ. ಇಷ್ಟಕ್ಕೂ ಇದು ಇರುವುದಾದರೂ ಎಲ್ಲಿ ಅಂತೀರಾ? ಹಿಂದೆ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ, ವಿಶ್ವನಾಥನ್ ಪಿಳ್ಳೈ ಕಿಚನ್, ಆದಿಯೋಗಿ ಪ್ರತಿಮೆ, ಪ್ರವೇಶ ದ್ವಾರದ ಬಳಿ, ಚಿಕ್ಕಬಳ್ಳಾಪುರ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, BB ರಸ್ತೆ, ಚಿಕ್ಕಬಳ್ಳಾಪುರ.
ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯ ಸರ್ಕಾರ ಹಾಲು ಮತ್ತು ಇಂಧನ ದರ ಏರಿಕೆ ಮಾಡಿರುವುದನ್ನು ಖಂಡಿಸಿ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಬೀದರ್ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾದಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಕಳೆದ ಹಲವು ತಿಂಗಳಿನಿಂದ ಹಾಲಿನ ಪ್ರೋತ್ಸಾಹ ಧನವು ಸರ್ಕಾರ ವಿತರಿಸಿಲ್ಲ, ಬರ ಪರಿಹಾರದ ಹಣವೂ ನೀಡಿಲ್ಲ, ಬಿತ್ತನೆ ಬೀಜ ಬೆಲೆ ಏರಿಕೆ ಮಾಡಲಾಗಿದೆ, ಭೂಸಿರಿ ಯೋಜನೆ ನಿಲ್ಲಿಸಲಾಗಿದೆ, ರೈತ ವಿದ್ಯಾನಿಧಿ ಯೋಜನೆ ನಿಲ್ಲಿಸಲಾಗಿದೆ, ದುಪ್ಪಟ್ಟು ಹಣವನ್ನು ಟ್ರಾನ್ಸ್ಫಾರ್ಮರ್ಗಳಿಗೆ ನೀಡುವಂತಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಇಂಧನ ಬೆಲೆ ಏರಿಕೆ ಮಾಡಲಾಗಿದೆ, ಮುದ್ರಾಂಕ ದರ ಏರಿಸಿದೆ, ಆಸ್ತಿ ನೋಂದಣಿ ಶುಲ್ಕ 30% ಹೆಚ್ಚಾಗಿದೆ, ಕ್ಷೀರ ಸಮೃದ್ಧಿ ಬ್ಯಾಂಕ್ ಯಾಕೆ ಪ್ರಾರಂಭಿಸಿಲ್ಲ, 824 ರೈತರ ಆತ್ಮಹತ್ಯೆಗೆ ಕಾರಣವೇನು ಮತ್ತು ರೈತರಿಗೆ ಅತ್ಯಂತ ನಿಕಟವಾಗಿರುವ ಇಲಾಖೆ ಕಂದಾಯ ಇಲಾಖೆ, ಆ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕಡ್ಡಾಯ ಉದ್ಯೋಗ ಕಾಯ್ದೆ ಜಾರಿಗೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ಮನವಿ ಸಲ್ಲಿಕೆ. ಬೀದಿ ನಾಯಿಗಳ ಕಾಟಕ್ಕೆ ಬೆಚ್ಚಿಬಿದ್ದ ಬಾಗೇಪಲ್ಲಿ ಜನ, ಬೈಕಿನಲ್ಲಿ ಹೋದರೂ ಬಿಡದೆ ಅಟ್ಟಿಸಿಕೊಂಡು ಬರುವ ಶ್ವಾನಗಳು, ಕಡಿವಾಣ ಹಾಕುವಲ್ಲಿ ವಿಫಲವಾದ ಪುರಸಭೆ ವಿರುದ್ಧ ನಾಗರಿಕರ ಆಕ್ರೋಶ. ಗುತ್ತಿಗೆ ಶಿಕ್ಷಕಿಯರ ರಾಜಕೀಯದಿಂದ ಸಾಮೂಹಿಕ ವರ್ಗಾವಣೆ ಪತ್ರ ಕೇಳುತ್ತಿರುವ ವಿದ್ಯಾರ್ಥಿನಿಯರು, ನಂಜನಗೂಡು ಕಸ್ತೂರಿಬಾ ವಿದ್ಯಾಲಯದಲ್ಲಿ ಶಿಕ್ಷಕಿ ಪತಿಯ ಕಿರುಕುಳಕ್ಕೆ ಬೇಸತ್ತ ವಿದ್ಯಾರ್ಥಿನಿಯರು. ಚೇಳೂರು ತಾಲೂಕಿನ ಸೋಮನಾಥಪುರದಲ್ಲಿ ಚರಂಡಿ ತ್ಯಾಜ್ಯದಿಂದ ದುರ್ನಾತ, ಸಾಂಕ್ರಾಮಿಕ ರೋಗ ಭೀತಿಯಲ್ಲಿ ಗ್ರಾಮದ ಜನತೆ, ತಿಂಗಳುಗಳೇ ಕಳೆದರೂ ಪರಿಹಾರ ಹುಡುಕದ ಗ್ರಾಮ ಪಂಚಾಯಿತಿ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.